ಅದು ಬೇಸಿಗೆಯ ರಜಾ. ಒಂದು ಕುಟುಂಬದವರು 20,000 ಮೈಲುಗಳ ದೂರದಲ್ಲಿರುವ ಒಂದು ಸ್ಥಳಕ್ಕೆ ತಮ್ಮ ಸಾಕು ನಾಯಿಯಾದ ಬಾಬಿಯನ್ನು ಸಹ ಕರೆದುಕೊಂಡು ಹೋದರು. ಬಾಬಿ ಬಹಳ ಸಂತೋಷವಾಗಿ ಕುಟುಂಬದವರೊಂದಿಗೆ ಸಮಯವನ್ನು ಕಳೆಯಿತು. ಮರುಕ್ಷಣದಲ್ಲಿ ಉಂಟಾದ ನೈಸರ್ಗಿಕ ವಿಪತ್ತಿನ ಕಾರಣದಿಂದಾಗಿ ಬಾಬಿ ಕಾಣದೆ ಹೋಯಿತು. ಎಲ್ಲರೂ ಅದನ್ನು ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಸ್ವಲ್ಪ ದಿನದ ಬಳಿಕ ಒಡೆದ ಹೃದಯದಿಂದ ಅವರು ಮನೆಗೆ ಹಿಂದಿರುಗಿದರು. 6 ತಿಂಗಳ ನಂತರ ಚಳಿಗಾಲದಲ್ಲಿ ಬಾಬಿ ತನ್ನ ಕುಟುಂಬಕ್ಕೆ ಹಿಂತಿರುಗಿತು. ಅದು ಕೊಳೆಯಾಗಿ ಬಹಳ ತೆಳ್ಳಗಾಗಿತ್ತು. ಅದು ಅನೇಕ ಬೆಟ್ಟ, ಪರ್ವತ ಮತ್ತು ನದಿಗಳನ್ನು ದಾಟಿ ತನ್ನ ಮನೆಯನ್ನು ಸೇರಿತ್ತು. ಬಾಬಿ ದ ಡಾಗ್ ಬಗ್ಗೆ ಅನೇಕ ಪುಸ್ತಕಗಳು ಹಾಗೂ ಚಲನಚಿತ್ರಗಳು ಬಂದಿವೆ. ಬಾಬಿಯಲ್ಲಿ ದೇವರು ಇಟ್ಟಂತಹ ಪ್ರೀತಿ ಮತ್ತು ಭಕ್ತಿಯ ಹಾಗೆ ದೇವರು ಎಲ್ಲರ ಹೃದಯದಲ್ಲಿಯೂ ಪ್ರತ್ಯೇಕ ಸ್ಥಳವನ್ನು ಇಟ್ಟಿರುತ್ತಾನೆ. ದೇವರು ಮಾತ್ರವೇ ಆ ಸ್ಥಳವನ್ನು ಪೂರ್ತಿಗೊಳಿಸಬಹುದು. ಅಗಸ್ಟಿನ್ ಎಂಬ ಭಕ್ತರು ಹೀಗೆ ಹೇಳಿದ್ದಾರೆ: ದೇವರೇ, ನಿನಗಾಗಿ ನಮ್ಮನ್ನು ಸೃಷ್ಟಿಸಿರುವೆ, ಆದರೆ ನಿನ್ನನ್ನು ಹೊಂದದವರ ಹೃದಯದಲ್ಲಿ ಸಮಾಧಾನವಿರುವುದಿಲ್ಲ ಎಂದು. ಅರಸನಾದ ದಾವೀದನು ಹೀಗೆ ಹೇಳಿರುವನು: ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳು ಹೇಗೋ ಹಾಕಿಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ. ನಿಮ್ಮ ಜೀವನದಲ್ಲಿ ಸಮಾಧಾನವಿಲ್ಲವೇ? ಹೃದಯದಲ್ಲಿ ಕಳವಳ ಇದೆಯೇ? ಹಾಗಾದರೆ ನಿಮ್ಮ ಸೃಷ್ಟಿಕರ್ತನಿಗೆ ನಿಮ್ಮ ಸಂಪೂರ್ಣವಾದ ಸ್ಥಳವನ್ನು ನೀಡಿರಿ. ಆಗ ನಿಮ್ಮ ಹೃದಯವು ಸಮಾಧಾನದಲ್ಲಿರುತ್ತದೆ. ಆದುದರಿಂದ ಇಂದಿನಿಂದ ನಾವೆಲ್ಲರೂ ದೇವರನ್ನು ಬಯಸುತ್ತಾ ಜೀವಿಸೋಣವೇ?